ಮ್ಯಾಮ್ ಹೌ ಯು ನಮ್ಮ ಮಾಂಗಲ್ಯ ಧಾರಾವಾಹಿ ವಿಜಯ ಟಿವಿಯಲ್ಲಿ ನಂಬರ್ 1. ಎಸ್, ಅದು ಯಾವಾಗಲೂ ನಂಬರ್ 1 ಇರುತ್ತೆ. ಇಂಚರ ಕುಮಾರಿ ಅವ್ರದ್ದು ಲುಕ್ ನೋಡಿ. ಇಲ್ಲ ಇಲ್ಲ ಇಲ್ಲ, ಸ್ಟಾಪ್. ಹಾಗೆ ಒಂದ್ಸಲ ಲುಕ್ ನೋಡಿ. ಇಲ್ಲಿ ನಮ್ಮ ಮನೆಯಲ್ಲಿ ಏನ್ ನಡೀತಾ ಇರುತ್ತೆ ಆಫ್ ಕ್ಯಾಮ್ರಾ ಅಂದ್ರೆ ಇದು ನಡೀತಾ ಇರುತ್ತೆ. ಈ ಲೆವೆಲಿಗೆ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾವಾಗ್ಲೂ ಅವಳು ಕನ್ಸೋಲ್ ಮಾಡೋದೇ ಆಯ್ತು ಮಯೂರಿಗೆ, ಐಶ್ವರ್ಯ. ಓ ಮೈ ಗಾಡ್, ನನ್ನ ಮಗ, ನನ್ನ ಹೆಂಡತಿ ಎಷ್ಟು ಅವಳ ಜೊತೆ ಜಗಳ ಆಡ್ಕೊಂಡು ಸೊಸೆ ಜೊತೆ ಸಪೋರ್ಟ್ ಮಾಡಿಕೊಂಡು ಎಷ್ಟು ಕನ್ವಿನ್ಸ್ ಮಾಡ್ತಿದ್ದೀನಿ ಅಂದರೆ ಅವಳು ಒಪ್ತಾನೇ ಇಲ್ಲ. ಅಯ್ಯೋ, ಅವನ ಮಗನ್ನು ಕನ್ವಿನ್ಸ್ ಮಾಡಬೇಕು, ಸೊಸೆನೂ ಕನ್ವಿನ್ಸ್ ಮಾಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇಂಚರ ಭರದ್ರಾಜ್, ಮಾಂಗಲ್ಯ ಧಾರಾವಾಹಿಯ ಕುಮಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಏನು ಸ್ಪೆಷಲ್ ಅಂದರೆ ನಮ್ಮ ಮಾಂಗಲ್ಯ ಧಾರಾವಾಹಿ 150 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ 150 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಿ ಮುನ್ನೋಗ್ತಾ ಇದೆ ವಿತ್ ಅ ವೆರಿ ಗುಡ್ TRP. ಇದೆಲ್ಲ ನಮ್ಮ ವೀಕ್ಷಕರಿಂದ ಆಗಿರೋದು. ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಮಾಂಗಲ್ಯ ಧಾರಾವಾಹಿಯ 150 ಎಪಿಸೋಡ್ ಸೆಲೆಬ್ರೇಷನನ್ನು ನಿಮಗೆ ತೋರಿಸೋದಕ್ಕೆ ಮುಂಚೆ ನಮ್ಮ ಮಾಂಗಲ್ಯ ಧಾರಾವಾಹಿಯ ಮೊದಲ ದಿನದ ಶೂಟ್ನ ಪೂಜೆಯ ತುಣುಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ, ಈ ಪಿಕ್ಚರ್ಸ್ ಎಲ್ಲ ನೋಡ್ತಿದ್ರೆ ಎಷ್ಟು ಬೇಗ 150 ಎಪಿಸೋಡ್ಸ್ ಕಂಪ್ಲೀಟ್ ಆಗೋಯ್ತು ಅಂತ ಅನ್ನಿಸ್ತಾ ಇದೆ. ಸೊ ನಮ್ಮ 150 ಎಪಿಸೋಡ್ ಸೆಲೆಬ್ರೇಷನಲ್ಲಿ ಎಲ್ಲರೂ ಏನೇನು ಮಾತಾಡಿದ್ರು ಆ್ಯಂಡ್ ಅವರ ಖುಷಿನ ಹಂಚ್ಕೊಂಡಿದ್ದಾರೆ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಮ್ಯಾಮ್. Hello. How are you? So how happy are you today? Very happy. Okay. We are celebrating 150 episodes and we are running successfully. We are at number 1 position. ಇದೆಲ್ಲ ಸಾಧ್ಯ ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟಿಂದ. ಓಕೆ, ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಮಯೂರಿ ಮನೇಲಿ ಏನು ನಡೀತಾ ಇರುತ್ತೆ ಆಫ್ ಕ್ಯಾಮ್ರಾ ಅಂದರೆ ಇದು ನಡೀತಾ ಇರುತ್ತೆ. ಯಾವಾಗಲೂ ಇಲ್ಲಿ ನವಿಲು ಇಲ್ಲ ಅಂದರೆ ಪೆಟ್ಸು ಮಾತಾಡ್ಸ್ಕೊಂಡು ಓಡಾಡ್ತಿರ್ತಾರೆ ದಿಶಾ ಆ್ಯಂಡ್ ಆಲ್ಸೋ ಐಶು ಅಕ್ಕ, ಲೈಕ್ ಮಯೂರಿ ಅವರು. ಈಗ ಸದ್ಯಕ್ಕೆ ಸಮಂತ ಅವರು ಜಾಯಿನ್ ಆಗಿದ್ದಾರೆ. ಹೇಳಿ, ಎಷ್ಟು ಖುಷಿ ಆಗ್ತಿದೆ ನಾವು ಈ ಥರ ಒಂದು ಗೆಟ್ ಟುಗೆದರ್ ಮಾಡ್ತಿರೋದು 150 ಎಪಿಸೋಡ್ಗೆ? ತುಂಬಾ ಖುಷಿ ಆಗ್ತದೆ. ಐ ವಿಶ್ ನೆಕ್ಸ್ಟ್ ಸೆಲೆಬ್ರೇಷನ್ ಟ್ರಿಪ್ ಹೋಗ್ತೀವಿ ಅಂತ. ಸೂಪರ್. ಅಪ್ಲಿಕೇಶನ್ ಹಾಕೋಣ ಸರ್ ಹತ್ರ. ಆ್ಯಂಡ್ ನಮ್ಮ ಧಾರಾವಾಹಿಯ ಮತ್ತೋರ್ವ ಬ್ಯೂಟಿ ಅಖಿಲ ಅವರು. ಹೇಳಿ, ಎಷ್ಟು ಖುಷಿ ಆಗ್ತಿದೆ? ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. 150 ಎಪಿಸೋಡ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ. ಇವತ್ತು ಸ್ಪೆಷಲ್ ಆಗಿ ಎಲ್ಲ ವ್ಲಾಗರ್ಸ್ಗಳು ಸೃಷ್ಟಿಯಾಗ್ಬಿಟ್ಟಿದ್ದಾರೆ ನಮ್ಮ ಸೆಟ್ ಅಲ್ಲಿ. ಖುಷಿ ಆಗ್ತಾ ಇದೆ, ಯಾಕಂತಂದ್ರೆ ಯಾವತ್ತು ನಾವು ವರ್ಕ್ ಅಂತ ಶೂಟಿಂಗ್ ಸೆಟ್ ಇರ್ತೇವೆ, ಬಟ್ ಇವತ್ತು ಸಮಥಿಂಗ್ ಸ್ಪೆಷಲ್. ಸೊ ಅಕ್ಕ ಹೇಳ್ದಂಗೆ ನೆಕ್ಸ್ಟ್ ನಾವು ಟ್ರಿಪ್ ಹೋಗೋ ತರ ಆಗಿ, ಹೀಗೆ ನೆಕ್ಸ್ಟ್ 1000 ಎಪಿಸೋಡ್ ಸೆಲೆಬ್ರೇಟ್ ಮಾಡೋ ತರ ಆಗಿ. ಅಂಡ್ ಒಂದು ಖುಷಿ ನಮ್ಮ ಸೀರಿಯಲ್ ನಂಬರ್ 1 ಇದೆ. ಎಸ್, ಅದು ಯಾವಾಗಲೂ ನಂಬರ್ 1 ಇರುತ್ತೆ. ಇಂಚರ ಕುಮಾರಿ ಅವ್ರದ್ದು ಲುಕ್ ನೋಡಿ. ಹಂಗೆ ತಗೊಂಡ ಹಾಗೆ ಒಂದ್ಸಲ ಲುಕ್ ನೋಡಿ. ಶೇಸ್ ಡೋರ್ ಇಂಚರ ಈ ಲುಕ್ಕಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿರೋರು ಮತ್ತೊಬ್ರು ಇಲ್ಲಿದ್ದಾರೆ. ಡಾನ್ಸ್ ಅಂತೂ ಸಖತ್ತಾಗಿ ಮಾಡ್ತೀರಾ, ಮಲ್ಟಿ ಟ್ಯಾಲೆಂಟೆಡ್ ಆಫ್ ಕೋರ್ಸ್. ಹೇಗೆ ಅನಿಸ್ತಿದೆ ನಮ್ಮ ಮಾಂಗಲ್ಯ ಧಾರಾವಾಹಿ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿ ನನಗೆ. ನನ್ನ ಕ್ಯಾರೆಕ್ಟರ್ ಆಗಲಿ ನನಗೆ ಇಷ್ಟ ಆಯಿತು, ತುಂಬ ಪಾಸಿಟಿವ್. ನಾನು ಯಾವಾಗಲೂ ಹೇಳ್ತಿದ್ದೆ, ನನಗೆ ಇಲ್ಲಿವರೆಗೆ ಸಿಕ್ಕಿದ್ರೆ ನೆಗೆಟಿವೇ ಕ್ಯಾರೆಕ್ಟರ್, ಬಟ್ ಪಾಸಿಟಿವ್ ಒಂದು ಸಿಗಬೇಕಂತ ತುಂಬ ಆಸೆ ಇತ್ತು. ಬಟ್ ಈ ಲೆವೆಲಿಗೆ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಯಾವಾಗಲೂ ಅವಳು ಕನ್ಸೋಲ್ ಮಾಡೋದೇ ಆಯಿತು ಮಯೂರಿಗೆ, ಐಶ್ವರ್ಯ. ಸೊ ತುಂಬ ಇಷ್ಟ ಆಯಿತು. ಇವರು ನಮ್ಮ ಸೆಟ್ಟಲ್ಲಿ ಮೋಸ್ಟ್ ತರಲೆ ದಿಶಾ, ಮಾಂಗಲ್ಯದ ಲಕ್ಷ್ಮಿ, ನಾನು ಕುಮಾರಿ. ಹೇಳ್ರಿ ಮೇಡಮ್, ಹಿಂಗೆ ಅನಿಸ್ತಿದೆ ಮಾಂಗಲ್ಯ 150 ಎಪಿಸೋಡು? ಯಾಕಂದ್ರೆ ನಮ್ಮ ಮಾಂಗಲ್ಯ ಧಾರಾವಾಹಿ ವಿಜಯ ಟಿವಿಯಲ್ಲಿ ನಂಬರ್ 1 ಟಾಪ್ ಅಲ್ಲಿ. ನಮ್ಮ ನವೀನ್ ಸರ್ ಹೇಳೋ ಡೈಲಾಗ್ಸ್ನ ಅವ್ರು ಮಾತು
ಮಾಡೋಷ್ಟು ನಾವು ಮಾಡೋಕ್ಕಾಗಲ್ಲ, ಬಟ್ ಅಲ್ಪ ಸ್ವಲ್ಪ ಟ್ರೈ ಮಾಡ್ಬೋದು. ಹಾಗಾಗಿ ನಿಖಿಲ್ ಸರ್ ಜೊತೆ ಅಂದರೆ ಡೈರೆಕ್ಟರ್ ಆಗಿ ನಮ್ಮ ಡೈರೆಕ್ಷನ್ ಮಾಡ್ತಾ ಇರೋದು, ನಮ್ಮ ಅಕ್ಕ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು, ನಮ್ಮ ಇಡೀ ಸೆಟ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಒಂದಂತೂ ಹೇಳಲೇಬೇಕು, ಇವಳು ಹೆಂಗೆ ಅಂತಂದರೆ ಶೂಟ್ ಇಲ್ಲ ಅಂದರೂ ಫೋನ್ ಮಾಡಿದ್ರು, ಅಯ್ಯೋ ನೀವು ಯಾರೂ ಇಲ್ಲ, ನನಗೆ ತಲೆ ತಿಂತೀನಿ, ಶೂಟ್ ಇಲ್ಲ, ಶೂಟ್ ಮಿಸ್ ಮಾಡ್ಕೋತಿದ್ದೀನಿ, ನವೀನ್ ಸರ್ ಶೆಡ್ಯೂಲ್ ಕೊಡ್ತಿಲ್ಲ, ಅದು ಇಲ್ಲೇ ಇದ್ದಾರೆ ನೋಡಿ ಹಿಂದೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ನವೀನ್ ಸರ್ ತುಂಬ ಒಳ್ಳೆಯವರು ಇರ್ತಾಳೆ. ಬಟ್ ದಟ್ಸ್ ವೆರಿ ಸ್ವೀಟ್. ನಮ್ಮ ಮಾಂಗಲ್ಯ ಸೆಟ್ಟಲ್ಲಿ ಎಲ್ಲ ಆರ್ಟಿಸ್ಟು ಹಾಗೆ ಇದ್ದಾರೆ. ಓಕೆ, ಈಗ ನಮ್ಮ ದೊಡ್ಡ ಯಜಮಾನ್ರು ನಮ್ಮ ಮಯೂರಿ ಅಕ್ಕ ಹೇಳಿ, ನಮ್ಮ 150 ಎಪಿಸೋಡ್ ಕಂಪ್ಲೀಟ್ ಆಗಿದೆ ಮಾಂಗಲ್ಯ, ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ ನನಗೆ. ಬಿಗಿನಿಂಗಿಂದನೂ ಅಷ್ಟೇ, ನನ್ನ ಸೊಸೆ, ನನ್ನ ಮಗ, ನನ್ನ ಹೆಂಡತಿ ಎಷ್ಟು ಅವಳ ಜೊತೆ ಜಗಳ ಆಡಿಕೊಂಡು ಸೊಸೆ ಜೊತೆ ಸಪೋರ್ಟ್ ಮಾಡಿಕೊಂಡು ಎಷ್ಟು ಕನ್ವಿನ್ಸ್ ಮಾಡ್ತಿದ್ದೀನಿ ಅಂದರೆ ಅವಳು ಒಪ್ತಾನೇ ಇಲ್ಲ. ಅಯ್ಯೋ ಅವನ ಮಗನ್ನೂ ಕನ್ವಿನ್ಸ್ ಮಾಡಬೇಕು, ಸೊಸೆನೂ ಕನ್ವಿನ್ಸ್ ಸೂಪರ್. ನನಗೊಂಥರ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು, ಯಾಕಂದರೆ ಅದು ಆ ಥರದ್ದು ನನಗೆ ಸಿಕ್ಕಿರಲಿಲ್ಲ. ನಂಗೆ ಖುಷಿ ಆಗ್ತದೆ. 150 ಎಪಿಸೋಡು ಆಡಿಯನ್ಸ್ ಕಡೆಯಿಂದ ತುಂಬ ನನಗೆ ಎಂತ ಒಳ್ಳೆ ಮಾವ ಸರ್ ನೀವು ಅಂತ ಇದ್ದಾರೆ. ಹೆಂಡ್ತಿನೂ ಈ ಕಡೆ ಹಾಗಾಗಿ ಈ ಮಾಂಗಲ್ಯ ಅನ್ನೋದು ನಾನು ಬಿಫೋರು ಮಾಂಗಲ್ಯ ಅಂತಲೇ ಮಾಡಿದ್ದೆ. ಅದ್ರದ್ದು ಬೇರೆನೇ ಒಂದು ಏನು ಭಾಳ ಚೆನ್ನಾಗಿತ್ತು. ಒನ್ ಆಫ್ ದ ಹೀರೋ ನಾನು ಅದರಲ್ಲಿ ತುಂಬ ಒಳ್ಳೆಯವನು ಗಂಡ, ತುಂಬ ಇಂಥ ಗಂಡ ಸಿಗಬೇಕು ಅನ್ನೋ ಥರದ್ದು ಆಡಿಯನ್ಸ್ ರಿಯಾಕ್ಷನ್ ಇರ್ತಿತ್ತು. ಇವಾಗ ಇಂಥ ಮಾವ ಸಿಗಬೇಕು ಅನ್ನೋ ಥರ ಆಗ್ತಿದೆ ಅಲ್ವಾ? ಯಾವಾಗಲೂ ಅಷ್ಟೇ, ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಾಗ ಆಡಿಯನ್ಸ್ ಇದು ರೆಸ್ಪಾನ್ಸ್ ಹಂಗೆ ಇರುತ್ತೆ. ಅದು ಈ ಮಾಂಗಲ್ಯದಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ನನಗೆ ಅಷ್ಟು ರೆಸ್ಪಾನ್ಸ್ ಬರೋಕ್ಕೆ ನನಗೆ ಐಶು ಕಾರಣ, ಸೊಸೆನೂ ಹಾಗೆ. ನಾನು ಅಂತ ಅಲ್ಲ, ಮಯೂರಿ ಪಾತ್ರ ಸೀರಿಯಲ್ ತಂದ್ಕೊಡ್ತಿರೋ ಫೀಮ್ ಅಂತ ಹೇಳ್ಕೊಡ್ಬೋದು. ಯಾಕಂದ್ರೆ ಯಾವಾಗಲೂ ಅಷ್ಟೇ ಆ ಕೋಆರ್ಡಿನೇಷನ್ ಇದ್ದಾಗಲೇ ಕೋ ಆರ್ಟಿಸ್ಟ್ಗಳಿಂದ ಅದು ಆಚೆ ಚೆನ್ನಾಗಿ ಬರೋದು. ಹಾಗಾಗಿ ತಾರಕ್ ಆಗ್ಬೋದು ಅಥವಾ ನನ್ನ ಜೊತೆನಲ್ಲಿ ಎಲ್ಲರೂ ಯಾರ್ಯಾರು ಆ್ಯಕ್ಟ್ ಮಾಡ್ತಾರೆ, ರಾಜೇಶ್ವರಿ, ಜಾನ್ಸಿ ಆಗ್ಬೋದು, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಎಲ್ಲರ ಪರ್ಫಾರ್ಮೆನ್ಸ್ಗಳು ಅದಕ್ಕೆ ನ್ಯಾಯ ಒದಗಿಸೋ ಥರದ್ದು ಇರ್ತಿದೆ. ಹಾಗಾಗಿ ನನಗೆ 150 ಎಪಿಸೋಡ್ ಆಗಿರೋದು ಇವತ್ತು ಒಂದು ಸಂಭ್ರಮ. ನಾವೆಲ್ಲ ಚೆನ್ನಾಗಿ ಹೀಗೆ ಮುಂದುವರ್ಸೋಣ. ಅದು 1000 ಅಲ್ಲ, 2000 ಅಲ್ಲ, ಹಾಗೆ ಮಾಂಗಲ್ಯ ಬ್ರೇಕ್ ಮಾಡೋಣ ಬೇಕಾದ್ರೆ ಹಿಂದಿನ ಮಾಂಗಲ್ಯನ. ಎಸ್, ಥ್ಯಾಂಕ್ ಯು. ಸೊ ನಿಮ್ಮ ಮುದ್ದು ಸೊಸೆ ಏನ್ ಹೇಳ್ತಾರೆ ಕೇಳೋಣ. ಈಗಿನ ಎಪಿಸೋಡ್ಸ್ ಅಲ್ಲಿ ನಾವು ಅವರ ಮುದ್ದಾಗಿರೋ ಮುನಸು ನೋಡ್ತಾ ಇದೀವಿ, ಕೋಪ, ಇಟ್ಸ್ ಅ ಮಿಕ್ಸ್ ಆಫ್ ಆಲ್ ಎಮೋಷನ್ಸ್. ಹೇಳಿ, ಎಷ್ಟು ಖುಷಿ ಆಗ್ತಿದೆ? ಸೊ ಉದಯನಲ್ಲಿ ಇದು ನನ್ನ 2ನೇ ಪ್ರಾಜೆಕ್ಟ್ ಆ್ಯಂಡ್ ಇದು 150 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದರ ಸೆಲೆಬ್ರೇಷನ್ಗೆ ನಾವೆಲ್ಲರೂ ಈ ಥರ ಸೇರಿದ್ದೀವಿ ಆ್ಯಂಡ್ ಇವತ್ತು ಆ ಪಾತ್ರಗಳನ್ನ ಬಿಟ್ಟು ನಾವಾಗಿ ಬಂದಿದ್ದೀವಿ. ಸೊ ರಿಯಲ್ ನಾವೇನು ಅಂತ ಎಲ್ರ ಜೊತೆ ಸ್ಪೆಂಡ್ ಮಾಡ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ, ಡ್ಯಾನ್ಸ್ ಮಾಡ್ತಾ ಇದೀವಿ. ನಾರ್ಮಲ್ ಆಗಿ ಶೂಟಿಂಗ್ ನಲ್ಲಿರುವಾಗ ಆ ಪಾತ್ರದಲ್ಲಿ ಇರ್ತೀವಿ. ಸೊ ಇವತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಇದೆ ಅದಂತೂ. ಆ್ಯಂಡ್ ಹೋಪ್ಫುಲಿ ಎಲ್ಲರೂ ನಾನು ಮಯೂರಿ ಪಾತ್ರಕ್ಕೆ ಜಸ್ಟಿಸ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಈ 150 ಅಲ್ಲ, ಇನ್ನು 1000 ಗಟ್ಟಲೆ ಎಪಿಸೋಡ್ಸ್ನ ನಾವು ಕಂಪ್ಲೀಟ್ ಮಾಡಬೇಕು. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಆ್ಯಂಡ್ ಸಪೋರ್ಟ್ ಬೇಕು. ಪ್ಲೀಸ್ ಡು ಸಪೋರ್ಟ್ ಆ್ಯಂಡ್ ಪ್ಲೀಸ್ ಡು ವಾಚ್ ಮಾಂಗಲ್ಯ. ಇಲ್ಲಿ ನೋಡಿ, ನಮ್ಮ ಪುಷ್ಪ ಅವರು ಲೆಟ್ ಮೀ ಫಿನಿಶ್. ಒಂದು ಫ್ಯಾನು, ಒಂದು ಫೋನು, ಕೈಯಲ್ಲಿ ಒಂದು ಕಪ್ಪು. ಏನು ಕುಡಿತಿದ್ದೀರಾ? ಬೇಡ ಬೇಡ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ಎಲ್ಲರಿಗೂ ನಮಸ್ತೆ. ಜೋರಾಗಿ ಹೇಳಿ. ಹಾಯ್, ಎಲ್ರಿಗೂ ನಮಸ್ತೆ. ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ಆಮೇಲೆ ಫಸ್ಟ್ ಡೇ ಶೂಟ್ ಹೋದಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೀರಿಯಸ್ಲಿ ನಾವು ಇಷ್ಟೊಂದು ಎಪಿಸೋಡ್ಸ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೆವರ್ ಎವರ್ ಎಕ್ಸ್ಪೆಕ್ಟೆಡ್. ಫಸ್ಟ್ ಆಫ್ ಆಲ್ ನೀವು ಪುಷ್ಪನ್ನ ಅಲ್ಲಿ ಹೇಗೆ ನೋಡಿರ್ತೀರ, ಇಲ್ಲಿ ನೋಡಿ ಹೇಗೆ ನೋಡಿದಾಗ. ಸೊ ನಮ್ಮ ಅಮ್ಮ ಅವರು ನನಗೆ ಇದು ಸ್ಪೆಷಲ್ ಆಗಿ ಗಿಫ್ಟ್ ಅಂತ ಕೊಟ್ಟಿರೋದು. ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಮ್ಮನ್ನು ಇಲ್ಲಿವರೆಗೂ ಕರೆ ತಂದಿದೆ. ಸೊ ಮುಂದಿನ ದಿನಗಳಲ್ಲೂ ನಮ್ಮ ಈ ಒಂದು ತಂಡವನ್ನು ಮುಂದುವರಿಸ್ತೀರ ಅನ್ನೋ ಭರವಸೆ ನಮಗಿದೆ.
ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತೀರಿ, ಬ್ಲೆಸ್ ಮಾಡ್ತೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.